ಕೂಡ SIR ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಅಂತ ಕೊಟ್ಟೋಗಿರ್ತಾರೆ BLOಗಳು. ಸೊ ಬಟ್ ಇದರಲ್ಲಿ ಕೆಲವೊಂದಿಷ್ಟು ಜನ ಫಾರ್ಮ್ ಅನ್ನ ಫಿಲ್ಅಪ್ ಮಾಡೋದ್ರಲ್ಲಿ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ರೆ, ಅದಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಒಂದು ಫಾರ್ಮ್ ಅನ್ನ ಕೊಟ್ಟಿರ್ತಾರೆ, ಇದರಲ್ಲಿ ನಿಮ್ದು ಹೆಸರು, ಡೀಟೇಲ್ಸ್, ಒಂದು QR ಕೋಡ್ ಮತ್ತೆ ನಿಮ್ದು ಫೋಟೋ ಇರುತ್ತೆ. ಸೊ ನಿಮ್ದು ಫೋಟೋ ಪಕ್ಕದಲ್ಲೇ ಇನ್ನೊಂದು ಫೋಟೋ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕ್ಬೇಕಾಗುತ್ತೆ. 2007ರಲ್ಲಿ ನೀವೇನಾದ್ರೂ ವೋಟನ್ನ ಹಾಕಿದ್ರೆ, ಸೊ ನಿಮ್ ಮನೆಗೆ BLO ಬಂದಿರ್ತಾರಲ್ವಾ, ಅವ್ರ ಹತ್ರ ಒಂದು ಲಿಸ್ಟ್ ಇರುತ್ತೆ, ಅದರಲ್ಲಿ ನಿಮ್ ಹೆಸರು ಇದ್ರೆ, ಸೊ ಇಲ್ಲಿ ಲೆಫ್ಟ್ ಸೆಕ್ಷನ್ ಅಲ್ಲಿ ಇದೆ ಅಲ್ವಾ, ಸೊ ಇಲ್ಲಿ ಇರುವಂತ ಡೀಟೇಲ್ಸ್ ನ ಎಲ್ಲ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಅಂಡ್ ಆಲ್ಸೋ ಇಲ್ಲಿ ನೋಡಬಹುದು ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಹೆಸರು ಮತ್ತೆ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಇದೆ ಅಲ್ವಾ. ಸೊ ಇದರಲ್ಲಿ ನೀವು ನಂಬರ್ ನ ಹಾಕ್ಬೇಕಾಗುತ್ತೆ. ಈ ನಂಬರ್ ಎಲ್ಲಿರುತ್ತೆ ಅಂದ್ರೆ, BLO ಬಂದಿರ್ತಾರಲ್ವಾ ನಿಮ್ ಮನೆಗೆ, ಅವ್ರ ಹತ್ರ ಒಂದು ಲಿಸ್ಟ್ ಇರುತ್ತಲ್ವಾ, ಅದರಲ್ಲಿ ಆ ಒಂದು ನಂಬರ್ ಇರುತ್ತೆ, ನೀವು ಅದನ್ನ ಹಾಕ್ಬೋದು. ಇಲ್ಲಾಂದ್ರೆ ನಿಮ್ದು ಹಳೆ ವೋಟರ್ ID ಇದ್ರೆ, ಸೊ ಇವಾಗ ಅಪ್ಡೇಟ್ ಅನ್ನ ಮಾಡಿರ್ತೀರ, ಹಳೆ ವೋಟರ್ ID ಇದ್ರೆ ಅದರಲ್ಲಿ ಹಿಂದ್ಗಡೆ ನಂಬರ್ ಇದ್ದೇ ಇರುತ್ತೆ, ಆ ನಂಬರ್ ಅನ್ನ ನೀವು ಹಾಕ್ಬೇಕಾಗುತ್ತೆ. ಇನ್ನು ಉಳಿದಿರುವಂತ ಡೀಟೇಲ್ಸ್ ಎಲ್ಲ ಇಲ್ಲಿ ಏನೇನದವ ಅದನ್ನೆಲ್ಲ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ನೀವು 2007ರಲ್ಲಿ ಏನಾದ್ರೂ ವೋಟ್ ಹಾಕಿಲ್ಲ ಅಂತಂದ್ರೆ, ಸೊ ಇಲ್ಲಿ ರೈಟ್ ಸೆಕ್ಷನ್ ಅಲ್ಲಿ ಇದೆ ಅಲ್ವಾ, ಇಲ್ಲಿ ನಿಮ್ಮ ಮನೇಲಿ ಯಾರು ನಿಮ್ ತಂದೆ ತಾಯಿ ಯಾರೆಲ್ಲ ವೋಟ್ ಹಾಕಿರ್ತಾರೆ, ಸೊ ಅವ್ರಲ್ಲಿ ಒಬ್ಬರ ಹೆಸರನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಬಟ್ ನಿಮ್ ಹೆಸರನ್ನೇ ನೀವು ಬರೆಯೋ ಹಾಗಿಲ್ಲ, ನಿಮ್ ತಂದೆ ತಾಯಿ ಹೆಸರು ಯಾರ್ದು ಇರುತ್ತೆ ಒಬ್ಬರದ್ದು ನೀವು ತಂದೆ ಅಥವಾ ತಾಯಿಯ ಹೆಸರನ್ನ ಬರೆದು ನೀವು ಇಲ್ಲಿ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಅದನ್ನೆಲ್ಲ ಫಿಲ್ಅಪ್ ಮಾಡಿದ್ಮೇಲೆ ಒಂದು ಸಿಗ್ನೇಚರ್ನ ಮಾಡಬೇಕಾಗುತ್ತೆ. ಸಿಗ್ನೇಚರ್ ಮಾಡಿದ್ರೆ ಮುಗಿದು ಹೋಯ್ತು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.